ಅಯ್ಯೋ ದೇವ್ರೆ, ಈ ಬೂತ್ ಬಂಗ್ಲೆ ಮುಂದೆನೆ ಗಾಡಿ ಕೆಟ್ಟೋಗ್ಬೇಕಾ? ಅಯ್ಯೋ ಈಗೇನಪ್ಪ ಮಾಡ್ಲಿ? ದೇವ್ರೆ 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 ದೇವ್ರೆ, ಆಂಜನೇಯ 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 ಆಂಜನೇಯ. ಸರ್ ಮಾರುತಿ 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 ಮಾರುತಿ. ಮಾರುತಿ 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 ಮಾರುತಿ. ಏನಾಯ್ತಪ್ಪ ಅದು? ಪಂಚರ್ ಆಗಿದೆ ಸರ್. ಛೇ, ಬೇಗ ಮನೆಗೆ ಹೋಗೋಣ ಅಂದ್ರೆ ಈ ಲೇಟ್ ಅವರ್ಸ್ ಅಲ್ಲಿ ಇದು ಬೇರೆ. ಸರಿ ಸರಿ, ಸ್ಟೆಪ್ನಿ ಚೇಂಜ್ ಮಾಡು. ಸ್ಟೆಪ್ನಿನೂ ಪಂಚರ್ ಆಗಿದೆ ಸರ್. ಯೋ, ಯಾವ ಸೀಮೆ ಡ್ರೈವರಯ್ಯ ನೀನು? ನೈಟ್ ಟೈಮಲ್ಲಿ ಹೋಗ್ಬೇಕಾದ್ರೆ ಸ್ಟೆಪ್ನಿ ಇಟ್ಕೋಬೇಕು ಅಂತ ಸಣ್ಣ ಕಾಮನ್ ಸೆನ್ಸ್ ಬೇಡ ನಿನಗೆ? ಏನಾಯ್ತು? ಟೈರ್ ಪಂಚರ್ ಆಗಿದೆ. ಅಯ್ಯೋ, ಇವನ್ ಬೇರೆ ಸೀನ್ತಿದ್ದಾನೆ ರೀ. ಇವನಿಗೆ ನೆಗಡಿ ಆಗಿದೆ. ಈ ಮಳೇಲಿ ಏನಾದ್ರು ನೆನ್ಬಿಟ್ರೆ ಅವ್ನಿಗೆ ಜ್ವರನೇ ಬಂದ್ಬಿಡುತ್ತೆ ಅಷ್ಟೇ. ಅದಕ್ಕೆ ನಾನೇನೇ ಮಾಡ್ಲಿ? ಗೋವರ್ಧನ್ ಗಿರಿ ತರ ಕಾರ್ನ ಎತ್ಕೊಳ್ಳೋದಕ್ಕೆ ನಾನು ಕೃಷ್ಣ ಅಲ್ವಲ್ಲ. ಅಣ್ಣ, ಈ ಮನೆ ಲೈಟ್ ಆನ್ ಆಗಿದೆ, ಏನಾದರೂ ಹೆಲ್ಪ್ ಕೇಳೋಣ? ಇನ್ನೇನು ಮಾಡೋದಪ್ಪ, ಬಾ ಕೇಳೋಣ. ಮಂಜು, ಕಾರ್ ಲಾಕ್ ಮಾಡು. ತಾನಾಗ್ತಾನೆ ಹಾಕೋತಿದೆ. ಅಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ ಅಂದ್ರೆ ಅಲ್ಲಿ ಯಾವುದೋ ಭೂತಾನೆ ಇರಬೇಕು. ಜೋರ್ ಮಳೆ ಬರ್ತಿದೆ. ಸ್ವಲ್ಪ ಕಿಟಕಿ ತೆಗ್ದಿದ್ರೆ ನೀರ್ ಒಳಗಡೆನೆ ಬಂದ್ಬಿಡ್ತು. ಯಾಕಂದ್ರೆ ನಮ್ಮ ಅಜ್ಜಿ ಅಷ್ಟು ಕಿಟಕಿ ಮುಚ್ಚಿದ್ರು. ಅಯ್ಯಯ್ಯೋ, ಇನ್ನೊಂದು ಕಿಟಕಿ ಇದೆಯಲ್ಲಪ್ಪ, ಒಬ್ಬಳನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಕಿಟಕಿ ನಾನೇ ಮುಚ್ಚಬೇಕು. ಈ ಮಳೆ ಮಿಂಚು ಯಾಕಾದ್ರೂ ಬರುತ್ತೋ. ಅಮ್ಮ, ಅದ್ ನಿಜವಾಗ್ಲೂ ಭೂತಾನೆ. ಬಾ ಮನೆಗೆ ಹೋಗೋಣ. ಲೇ ಮಂಜ, ನಿಂತ್ಕೊಳ್ಳೋ. ಹೆದರ್ ಪೋಕ್ಲಾ, ಬಿಟ್ಬಿಟ್ಟು ಊಟ. ಅಣ್ಣ ನೋಡಲ್ಲಿ, ಕಾರ್ ಲಾಕ್ ಮಾಡ್ಕೊಂಡು ಹೋಗಿದ್ದಾನೆ. ಈಗ ಏನು ಮಾಡೋಣ? ಎಷ್ಟೊತ್ತು ಅಂತ ಇಲ್ಲೇ ನಿಂತ್ಕೊಳ್ಳೋದು? ನಡೀರಿ, ಒಳಗಡೆ ಹೋಗೋಣ. ಕರ್ಮ. ಸರಿ ನಡೀರಿ, ಹೋಗೋಣ. ಅಯ್ಯೋ ಅಮ್ಮ, ಅದ್ ಭೂತಾನೆ. ನಾನ್ ಬರಲ್ಲ.
ಹೇಯ್ ಬಾರ ಭೂತ ಅಂತೆ ಭೂತ. ಹೇಯ್ ಬಾರ ಸುಮ್ಮನೆ. ಯಾರಾದ್ರೂ ಇದ್ರೆ ಪ್ಲೀಸ್ ಕಾಪಾಡಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ. ಸರ್ ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ, ತುಂಬ ಬಾಗಿಲು ತೆಗಿತೀರಾ ಪ್ಲೀಸ್? ಅಯ್ಯ ವಿಷಯ ತುಂಬಾ ಒಳ್ಳೆಯವನು. ನಮ್ಮ ಪ್ರೇರಕ ಕಲ್ತ್ಕೊಂಡು ಯಾರನ್ನೋ ಕಲ್ಸಿದಾನೆ. ಇರಿ ಇರಿ ಒಂದ್ ನಿಮಿಷ ಬಂದೆ. ಹಲೋ, ಯಾರು ಇದ್ದೀರಾ? ಯಾರಾದ್ರೂ ಇದ್ದೀರಾ ಒಳಗೆ? ಒಂದ್ ನಿಮಿಷ ಬಂದೆ. ಅಯ್ಯೋ, ಈ ಮನೇಲಿ ಯಾರು ಇಲ್ಲ ಅನ್ಸುತ್ತೆ. ಬನ್ರಿ ಹೋಗೋಣ. ಸ್ವಲ್ಪ ತಡ್ಕೊಳೆ, ಮಲಗಿರ್ತಾರೆ, ಎದ್ದು ಬರ್ಬೇಕಲ್ಲ ಪಾಪ ಅವರು. ಕಲ್ತಿರಕ್ಕೆ ಬಂದ್ರಾ? ಬನ್ನಿ ಅಂಕಲ್, ಬನ್ನಿ ಆಂಟಿ. ನೋಡಕ್ಕೆ ನಿನ್ನ ಗುಂಡ ಚೆನ್ನಾಗಿದ್ದ. ನಿನ್ನ ಹೆಸರು ಏನು? ನಿನ್ನ ಕೇಳ್ತಿರ, ನಿನ್ನ ಹೆಸರು ಏನು? ರೀ, ಈ ಮನೇಲಿ ಯಾರು ಇಲ್ಲ ಅನ್ಸುತ್ತೆ ರೀ. ಬಾಗ್ಲು ಬೇರೆ ತನಗೆ ತಾನೇ ತಕ್ಕೋತು. ಇಲ್ಲ ಆಂಟಿ, ಬಾಗ್ಲು ಅದಾಗದೆ ತೆಕ್ಕೊಂಡಿಲ್ಲ, ನಾನ್ ತೆಗ್ದೆ. ನಾನು ಚಿಕ್ಕವಳಲ್ವಾ, ನಿಮ್ಗೆ ಕಾಣಿಸ್ಲಿಲ್ಲ ಅನ್ಸುತ್ತೆ. ಒಂದು ನಿಮಿಷ ಇರಿ. ಈಗ ಕಾಣಿಸ್ತಿದ್ದೀನಾ? ನೋಡಿ, ಈಗ ಕಾಣಿಸ್ತಿದ್ದೀನಾ? ಈಗ ನೋಡಿ ಆಂಟಿ, ನೋಡಿ. ಈಗ ನಾನು ಕಾಣಿಸ್ತಿದ್ದೀನಾ? ನೋಡಿ. ಅಲ್ಲೇ ನೋಡ್ತಿದ್ದೀರಾ? ನೋಡಿ. ಕಾಣಿಸ್ತಿದ್ದೀನಾ? ಇಲ್ಲ, ಏನೂ ಕಾಣಿಸ್ತಾ ಇಲ್ಲ. ಡೋರ್ ಲಾಕ್ ಆಗಿರಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ಗಾಳಿಗೆ ಓಪನ್ ಆಗಿಬಿಟ್ಟಿದೆ. ಅಯ್ಯಪ್ಪ, ಎಷ್ಟು ಜೋರ್ ಗುಡುಗು. ಒಂದು ನಿಮಿಷ ಇರಿ, ಬಾಗ್ಲಾಗ್ತೀನಿ. ಅಣ್ಣ, ಇದೇನಿದು? ಬಾಗಿಲು ತಾನಾಗೆ ಹಾಕೋತು? ಈಗ ಯಾರಿಗೆ ಬಂದು ಬಾಗ್ಲಾಕಿದ್ದು? ಖಂಡಿತ ಈ ಮನೇಲಿ ಭೂತ ಇದೆ ರೀ. ಇಲ್ಲ ಆಂಟಿ, ನಾನು ಬಾಗ್ಲಾಕಿದ್ದು. ಯಾಕಿಲ್ಲ ಅಂತ ಹೆದರ್ಕೊಂತೀರಾ? ನನಗೆ ಭೂತ ದೇವ ಅನ್ನೋ ತುಂಬಾ ಭಯ, ಅದಕ್ಕೆ ಬಾಗ್ಲಾಕ್ತೆ. ಯಾಕೆ ಹೆದರ್ಕೋತಾ ಇದ್ದೀರಾ? ಅಂಥದ್ದು ಏನಿಲ್ಲ ಇಲ್ಲಿ. ಹಲೋ ಹಲೋ ಹಲೋ, ಎನಿಬಡಿ ಇಸ್ ಹಿಯರ್? ಹಲೋ ಹಲೋ. ಅಂಕಲ್, ನಾನು ಇಲ್ಲೇ ಇದೀನಿ ಅಂತ ಎಷ್ಟು ಹೇಳಿ ನಿಮ್ಗೆ? ಹಲೋ, ಯಾರೋ ಇದ್ದೀರಾ? ಯಾರೋ ಇದ್ದೀರಾ? ಹಲೋ ಅಂಕಲ್, ಯಾರನ್ನ ಹುಡುಕ್ತಿದ್ದೀರಾ? ಈ ಮನೇಲಿ ನನ್ ಬಿಟ್ಟು ಯಾರು ಇಲ್ಲ. ಕೇಳಿಸ್ತಾ ಇದೆಯಾ? ರೀ, ಈ ಮನೇಲಿ ತುಂಬಾ ದಿನಗಳಿಂದ ಯಾರು ವಾಸ ಇಲ್ಲ ಅನ್ಸುತ್ತೆ. ಇದೆ, ದೊಡ್ಡ ಭೂತ ಇದೆ. ಅದು ನನ್ನ ಹೆದರ್ಸಕ್ಕಿದೆ. ನಂಗೆ ಎಷ್ಟು ಭಯ ಆಗೋದು ಗೊತ್ತಾ? ಮುಂಚೆ ನಂಗೆ ಭಯ ಆದಾಗ ಅಮ್ಮನ ಸರ್ಗಲ್ ಬಚ್ಚಿಟ್ಕೊಂತಿದ್ದೆ. ಆದ್ರೆ ಇವಾಗ ಅಮ್ಮನೂ ಇಲ್ಲ, ಅಮ್ಮನ ಸರ್ಗೂ ಇಲ್ಲ. ಅಣ್ಣ,
ಯಾರು ಇರೋ ಥರ ಕಾಣಿಸ್ತಾ ಇಲ್ಲ. 100% ಇದು ಭೂತದ ಮನೆ. ನೀವು ಪದೇ ಪದೇ ಭೂತದ್ದೇ ಮಾಡಿದ್ರೆ ನಂಗೆ ತುಂಬಾ ಹೆದರಿಕೆ ಆಗುತ್ತೆ. ಈಗ ನೀವು ಬಂದಿದ್ದೀರಲ್ಲ, ಆ ಭೂತದ ಕಥೆ ನಡೆಯಲ್ಲ. ನಾವಿಲ್ಲಿರೋ ಸರಿ ಇಲ್ಲ. ನಡಿ, ಮೊದಲು ಓಡೋಣ. ನಡಿಯೇ. ಅಯ್ಯೋ, ಯಾಕೆ ಓಡೋಗ್ತಿದ್ದೀರಾ? ನಿಂತ್ಕೊಳ್ಳಿ. ಎಲ್ಲೋಗ್ತಿದ್ದೀರಾ? ನಿಂತ್ಕೊಳ್ಳಿ. ನಾವು ಒಬ್ಬಳೇ ಬಿಟ್ಟು ಹೋಗ್ಬೇಡಿ. ನಿಂತ್ಕೊಳ್ಳಿ. ಹೋಗೇ ಬಿಟ್ರಾ? ಅಟ್ಟೆ ಮಟ್ಟೆ ಕೋಳಿ ಮೊಟ್ಟೆ ನಾಗರ ಮೊಟ್ಟೆ ಟೂಟು. ನೀವೆಲ್ಲ ಎಷ್ಟಿ ಅಂತ ಎಷ್ಟು ಖುಷಿಯಾಗಿದ್ದೆ. ಬೇಡ, ಹೋಗಿ. ಐ ಕಾರು. ಈ ಮುದ್ದುಗುಮ್ಮ ಹಾಡ್ತಲೆ ಕೇಳಿ, ಇದು ನನ್ಗೆ ನಾನೇ ಹಾಡ್ಕೊಳ್ಳೋ ಲಾಲಿ. ಈ ಮುದ್ದುಗುಮ್ಮ ಹಾಡ್ತಲೆ ಕೇಳಿ, ಇದು ನನ್ಗೆ ನಾನೇ ಹಾಡ್ಕೊಳ್ಳೋ ಲಾಲಿ. ಹೇಳ್ಕೊಳ್ಳಿ, ಹೇಳ್ತೀನಿ ನನ್ನ ಕತೆ, ಆಡೋಕೆ ಯಾರಿಲ್ಲ ನನ್ನ ಜೊತೆ. ಅಜ್ಜಿ ಅಜ್ಜ ಅಪ್ಪ ಅಮ್ಮ ನನ್ನ ಬಿಟ್ಟು ಹೋದರಮ್ಮ, ಕಣ್ಣ ಮುಚ್ಚೆ ಕಾಡೆ ಗುಡಿ ಆಡಿ. ಕಂಬರ್ ಕಟ್ಟು ಚಾಕ್ಲೇಟು ಕೊಡುವೆ ನಿಮಗೆ ಪ್ರೀತಿ ಇಟ್ಟು, ಬಂದ್ರೆ ನೀವು ಆಡೋದಕ್ಕೆ ಕೂಡಿ. ತನನ 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 ಇದ್ರೂನು ಇಷ್ಟು ದೊಡ್ಡ ಕಾರು, ಆಡೋಕೆ ಇಲ್ದ ಜೊತೆ ಯಾರು. ನನ್ಗಂತೂ ತುಂಬಾ ತುಂಬಾ ಬೋರು. ಬೋರು ಬೋರು ಬೋರು. ಎಲ್ಲಾರು ಕೇಳಿಸ್ಕೊಳ್ಳಿ ಚೂರು, ನನ್ನ ಎತ್ಕೊಂಡು ಮುತ್ತು ಕೊಟ್ರೆ 100. ನೀವ್ ಕೇಳಿದ್ದು ಕೊಡ್ತಾನೆ ದೇವ್ರು. ಕೊಡ್ತೀಯಾ ಅಲ್ವಾ ಗಣೇಶ? ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮ ಹಕ್ಕಿ ಹಾರೆ ಹೋಯ್ತು. ಹಾಡನ್ನು ಹಾಡ್ತೀನಿ ನಾನು, ಮರಕೋತಿ ಕುಂಟೆ ಬಿಲ್ಲೆ, ಆಡೋಣ ಬನ್ನಿ ಇಲ್ಲೇ. ತೂ ಬಿಟ್ಟು ದೂರ ಹೋಗದೇನು. ಈ ಮುದ್ದುಗುಮ್ಮ ಹಾಡ್ತಲೆ ಕೇಳಿ, ಇದು ನನ್ಗೆ ನಾನೇ ಹಾಡ್ಕೊಳ್ಳೋ ಲಾಲಿ. ಈ ಮುದ್ದುಗುಮ್ಮ ಹಾಡ್ತಲೆ ಕೇಳಿ, ಇದು ನನ್ಗೆ ನಾನೇ ಹಾಡ್ಕೊಳ್ಳೋ ಲಾಲಿ. ಹೇಳ್ಕೊಳ್ಳಿ, ಹೇಳ್ತೀನಿ ನನ್ನ ಕತೆ, ಆಡೋಕೆ ಯಾರಿಲ್ಲ ನನ್ನ ಜೊತೆ. ಹೇಳ್ಕೊಳ್ಳಿ, ಹೇಳ್ತೀನಿ ನನ್ನ ಕತೆ, ಆಡೋಕೆ ಯಾರಿಲ್ಲ ನನ್ನ ಜೊತೆ. ತನನ 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 ತನನ. ಮಾಮ, ಮಾಮ, ಬಂಗ್ಲೆ ಬಂತು ಹೇಳು ಮಾಮ. ಮಾಮ, 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 ಮಾಮ,
ಬಂತ ಎಲ್ಲೋ ಬಂಗ್ಲೆ ಇಲ್ಲಿದೆಯಾ ಬಾಲಿದ ಅರಮನೆ ಕಣೋ ಇದು ಮಾರುತಿ ಮಾರುತಿ ಯಾರದ್ದು ಇದು ಗಾಡಿ ಬೆಳಗ್ಗೆ ತಂದು ಇಲ್ಲಿ ನಿಲ್ಸಿದ್ದಾರೆ ಯಾರೋ ಪಾರ್ಟಿ ಬರ್ತಾರಂದಿದ್ದೆಲ್ಲ ಮನೆ ನೋಡಕ್ಕೆ ಅವ್ರದ್ದೇ ಇರಬೇಕು. ಅವ್ರಿಗೆ ನಾನು ಈಗ ತಾನೇ ಫೋನ್ ಮಾಡಿದ್ದೀನಿ. ಇಷ್ಟು ಬೇಗ ಬರೋದಕ್ಕೆ ಹೇಗೆ ಸಾಧ್ಯ? ಅಲ್ಲ ಕಣ, ಈ ಏರಿಯಾದವ್ರು ಯಾರು? ಅದು ಈ ಬೂತ್ ಬಂಗ್ಲೆ ಮುಂದೆ ಕಾರಣ ಯಾವತ್ತೂ ಇಡಲ್ಲ. ಯಾರ್ದಿರ್ಬೋದು? ಹೌದಲ್ವಾ? ಅದು ಈ ಬೂತದ ಬಂಗ್ಲೆ ಮುಂದೆ ಕಾರ್ ತಂದು ಯಾರು ನಿಲ್ಲಿಸ್ತಾರೆ? ಬೂತ್ ಬಂಗ್ಲೆ ಕಾರು. ಮಾಮ ಇಲ್ಲಿ ಬಾ ಮಾಮ. ಏನ ಮಾಮ ಇಲ್ಲಿ ಬಾ ಮಾಮ. ಏನಾದ? ಇಲ್ಲಿ ನೋಡ್ ಮಾಮ, ಟೈರ್ ಪಂಕ್ಚರ್ ಆಗ್ಬಿಟ್ಟಿದೆ. ಅಯ್ಯೋ ಮಾಮ, ಇದು ಭೂತದ ಕರಾಮತ್ತು ಮಾಮ. ಕಾರೊಳಗಿರೋರ್ನೆಲ್ಲ ದೆವ್ವ ಕರಂ ಅಂತ ತಿಂದು ಬಿಟ್ಟಿದೆ ಮಾಮ. ಇದ್ರ ಸಮಸ್ಯೆ ಬೇಡ, ನನ್ನ ಬಿಟ್ಟು ಬಿಡ ಮಾಮ. ಎಲ್ಲ ಓಡ್ತೀಯ ಮಾಮ, ಅದ್ರ ಸಮಸ್ಯೆ ಬೇಡ ಮಾಮ. ಲಾಕ್ ಬೇರೆ ಮಾಡಿದ್ದಾರೆ. ಒಳಗಡೆ ಯಾರಾದ್ರೂ ಇದಾರ ನೋಡ್ಬೇಕು. ಒಳ್ಳೆ ನಿದ್ದೆ ಬಂತು. ಮಾರುತಿ, ಕಾರು ಲಾಕ್ ಆಗಿದೆ. ಲಾಕ ಒಳಗಡೆನೂ ಯಾರು ಕಾಣಿಸ್ತಾ ಇಲ್ಲಪ್ಪ. ಟೈರ್ ಬೇರೆ ಪಂಚರ್ ಆಗಿದೆ. ಸಿದ್ದಪ್ಪಾಜಿ, ಈಗ ಏನು ಮಾಡೋದಪ್ಪ? ಹಂಗೆ ಮಾಡೋಣ ಮಾರುತಿ, ನಾನು ನೀನು ಸೇರಿಕೊಂಡು ಕಾರ್ನ ಮುಂದಕ್ಕೆ ತಳ್ಳಿ ಆ ಕಡೆ ನಿಲ್ಲಿಸ್ಬಿಡೋಣ ಬಾ. ಮನ ಪಂಚರ್ ಆಗಿರೋ ಕಾರಣ ನಾವಿಬ್ಬರೇ ತಳ್ಳಕ್ಕಾಗತ್ತಾ? ಅಂದರೆ ಕೇವಲ ನಮ್ಮಿಬ್ಬರ ಬಲದಿಂದ ಕಾರ್ನ ತಳ್ಳೋದಕ್ಕೆ ಸಾಧ್ಯವಿಲ್ಲ. ನಮಗೆ ಕಾರ್ನ ತಳ್ಳೋದಕ್ಕೆ ಇನ್ನೂ ಕೆಲವು ಬಲಗಳ ಸಹಾಯ ಬೇಕು ಅಂತ ಇಂಡೈರೆಕ್ಟ್ ಆಗಿ ನನಗೆ ಹೇಳ್ತಾ ಇದೆಯಾ? ಹೇಳೋದು ಸರಿ. ಇಲ್ಲ ಯಾರಾದ್ರೂ ಇದಾರ ಅಂತ ಹುಡುಕೋಣ. ಈ ಭೂತ್ ಬಂಗ್ಲೆ ಒಳಗಡೆ ಯಾರು ಇರ್ತಾರೆ? ನೀನು ಹೇಳೋದು ಸರಿ ಕಣ. ತನ್ನ 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 ರೂಪನೇ ಇತ್ತು. ಸರಕ್ ತಗ್ತಾನ ಬರೋದು. ಇಷ್ಟು ದೊಡ್ಡ ಡೋರ್ ತೆಗಿಕ್ ಬರಲ್ವಾ? ಏನು ಇದು ಆಶ್ಚರ್ಯ? ಡೋರು ತನ್ನಿಂಗ್ ತಾನೇ ತಕೊಂಡ್ಬಿಡ್ತಲ್ವಾ? ನಾನು ಹೇಳಿಲ್ವ ಮಾಮ, ಇದು ಭೂತ ಚೇಷ್ಟೆ ಅಂತ. ಯಾರ್ ಭೂತ? ನೀ ಭೂತ? ನಾ ಭೂತ ಅಲ್ಲ, ಅಂಜಲಿ. ಯಾವಾಗ್ಲೂ ಜನ ಭೂತದ ಯೋಚನೆ. ಬೆಳಗ್ಗೆ ಎದ್ದು ಗಣೇಶಕ್ಕೆ ಏನ್ ಮಾಡ್ಬೇಕು ಅಂತ ಇವ್ರ ಮಮ್ಮಿ ಡ್ಯಾಡಿ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ಮಾಮ, ಮ್ಯಾಲ್ಗೆ ಸೇದೋದಂಗೆ ಆಗ್ತಾ ಇದೆ. ಒಂದು ದೇವ್ರ ಹೆಸರು ಬರ್ತಾ ಇಲ್ಲ ಮಾಮ. ಹೋಗಿ ಹೋಗಿ, ನಾನು ಮನೆಗೆ ಹೋಗ್ತೀನಿ. ಅಯ್ಯಯ್ಯೋ, ಡೋರ್ ಓಪನ್ ಇದೆಯಲ್ಲಪ್ಪ.
ಹುಷಾರಿಲ್ಲ ಅನ್ಸುತ್ತೆ, ಬಿದ್ದೋ ಬಿಟ್ರು. ಮಾರುತಿ, ನೀನು ಹೇಳಿದ್ದೆ ನಿಜ ಕಣೋ. ಮೊದಲಿಂದ ಹೋಗ್ಬಿಡೋಣ, ನಡಿಯೋ ಓಡೋ. ಇದೇನಪ್ಪ ಇದು, ಊರಿಗೆ ಮುಂಚೆ ಅಲರ್ಟ್ ಆಗೋನು. ನಾನು ಇಷ್ಟು ಮಾತಾಡ್ತಿದ್ರು ಮಾತಾಡ್ತಿಲ್ಲ. ಮಾರುತಿ, ಲೇ ಮಾರುತಿ, ನನ್ನೊಬ್ಬನೇ ಬಿಟ್ಬಿಟ್ಟು ಓಡಾಬಿಟ್ಟೇನೋ. ಎಲ್ಲ ಅದು ಅಯ್ಯೋ ಶಿವನೇ, ಇಲ್ಲಿ ಬಿದ್ದೋಗಿದ್ಯೇನೋ. ಏನಾಯ್ತು ಮಾರುತಿ? ಮಾರುತಿ, ಎಚ್ಚರ ಮಾಡ್ಕೊಳ್ಳೋ, ಎಚ್ಚರ ಮಾಡ್ಕೊಳ್ಳೋ. ಅಪ್ಪ ಶಿವನೇ, ನಿನ್ನಲ್ಲಿ ಇದೆ. ಇಲ್ಲಿ ನೋಡಿದ್ರೆ ಡೋರು ತನಗೆ ತಾನೇ ತೆಕ್ಕೊಳ್ಳುತ್ತೆ, ತನಗೆ ತಾನೇ ಹಾಕೊಳ್ಳುತ್ತೆ. ಇವ್ನು ನೋಡಿದ್ರೆ ಟೈಟ್ ಆದವ್ರ ಥರ ಜ್ಞಾನ ತಪ್ಪಿ ಬಿದ್ದೋಗಿದ್ದಾನೆ. ಸಿದ್ದಪ್ಪಾಜಿ, ಇಂಥ ಟೈಮ್ನಲ್ಲೇ ಬಂಗ್ಲೆ ನೋಡೋದಕ್ಕೆ ಬಾಡಿಗೆ ಪಾರ್ಟಿ ಬರ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ನನ್ನ ಕೈ ಬಿಡ್ಬಿಡಪ್ಪ, ಕಾಪಾಡಪ್ಪ. ಅಂಕಲ್, ಮನೆ ಹೊಸಬ್ರೆ ಬರ್ತಿದಾರಾ? ಇವನು ನೋಡಿದ್ರೆ ಬಿದ್ದ ಜಾಗದಲ್ಲೇ ಬಿದ್ದಿದ್ದಾನೆ. ಹಾಗಿದ್ರೆ ನನ್ನ ಕಾಲನ್ನ ತುಳಿದವರು. ಹೋಗಿ ಅಂಕಲ್, ಯಾರನ್ನ ಕರ್ಕೊಂಡ್ ಬರ್ತೀರಾ? ಅಪ್ಪ ಅಮ್ಮನ ಮಾತೇ ಕರ್ಕೊಂಡ್ ಬರಲ್ಲ. ಹೋಗಿ ಯಾವಾಗ ಕರ್ಕೊಂಡ್ ಬರ್ತೀರಾ ಹೇಳಿ? ಸಿಂಧು, ಸಿಂಧು ಬಂದತ್ತೆ. ಏನಮ್ಮ ಸಿಂಧು, ಎಷ್ಟೊತ್ತಿಂದ ಕೂಗ್ತಾ ಇದ್ದೀನಿ, ನೀನು ರೆಡಿ ಆಗಿಲ್ವಾ? ಆಯ್ತತ್ತೆ, ಬಂದ್ಬಿಟ್ಟೆ. ನೀವು ಹೋಗ್ತಾ ಇರೋದು ಬಾಡಿಗೆ ಮನೆ ನೋಡೋಕೆ, ಹೆಣ್ಣು ತೋರ್ಸಕ್ಕಲ್ಲ. ವಾಸಂತಿ, ಬಂದೆಮ್ಮ. ಅಮ್ಮ, ಕಾಫಿ ತಗೊಳ್ಳಿ. ಸೊಸೆ ಅಂದರೆ ನಿನ್ನ ಹಾಗಿರ್ಬೇಕು ನೋಡು. ಮದುವೆ ಆಗಿ ಬಂದ ದಿನದಿಂದಲೇ ನನ್ನ ಜವಾಬ್ದಾರಿನ ವಹಿಸ್ಕೊಂಡ್ಬಿಟ್ಟೆ. ಅಯ್ಯೋ, ಆಕ್ಚುಲಿ ರಾಹು ಕಾಲ ಬಂದೇ ಬಿಡ್ತು. ಇವತ್ತು ಸರಿಯಾದ ಸಮಯಕ್ಕೆ ಮನೆ ಬಿಟ್ರೆ ನೀನು ಅನ್ಕೊಂಡಿದ್ದ ಕೆಲಸ ಎಲ್ಲ ಸುಸೂತ್ರವಾಗಿ ಆಗುತ್ತೆ ಅಂತ ನನ್ನ ರಾಶಿಲಿ ಬರ್ದಿದೆ. ಅದು ಇಲ್ಲಿ ನೋಡಿದ್ರೆ ಯಾರೂ ರೆಡಿ ಆಗಿಲ್ಲ. ಈ ಮನೇಲಿ ಯಾರಿಗೂ ಸೀರಿಯಸ್ನೆಸ್ಸೇ ಇಲ್ವಾ? ಹಿರಿ ಮಗ ಅಂತ ಎಲ್ಲ ಜವಾಬ್ದಾರಿನೂ ತಲೆ ಮೇಲೆ ಹಾಕ್ತೀರಾ, ನಿಭಾಯಿಸಿದ್ರೆ ಬೆಂತಟ್ತೀರಾ. ಅರೆ ಹೆಚ್ಚು ಕಡಿಮೆ ಆದರೆ ಮಾತ್ರ ಕಪಾಲ ಕೊಡ್ದವ್ರ ಥರ ಮಾತಾಡ್ತೀರಾ. ಶ್ವಾಸ ಏಯ್, ಯಾಕೋ ಹೀಗೆ ಕಿರಿಸ್ತಾ ಇದೆಯಾ? ಕಿರ್ಚ್ಕೊಳ್ತಾರೆ. ಈ ಮನೇಲಿ ಏನೂ ಆಗೋದಿಲ್ಲ. ಆ ಬ್ರೋಕರ್ ಬರೋ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದಾನೆ. ಟೈಮ್ ಸೆನ್ಸ್ ಇಲ್ಲ ಈ ಮನೇಲಿ ಯಾರಿಗೂ. ಮನೆ ನೋಡಕ್ ಹೋಗ್ಬೇಕು ಅಂತ ಗೊತ್ತಿಲ್ವಾ? ಹಿರಿ ಮಗ ಎಲ್ಲ ತಿಳ್ಕೊಂಡಿದ್ದೀನಿ. ಬೇಗನೆ ರೆಡಿಯಾಗಿ. ಯಾವಾಗ ನೋಡಿದ್ರು ಬೇರೆ ಮನೆ ಬೇರೆಯವನೇ. ಅದನ್ನು ಬಿಟ್ಟರೆ ಬೇರೆ ಮಾತೇ ಇಲ್ಲ ಇವರಿಗೆ. ವಾಸಂತಿ, ಏನದು? ಏನೋ ಗೊಣಗ್ತಾ ಇದೀಯಾ? ಏನಿಲ್ಲಮ್ಮ, ನಾವೀಗ ಮನೆ ಬದಲಾಯಿಸಲೇಬೇಕಾ? ಈ ಮನೆ ಋಣ ಮುಗೀತು. ಈ ಮನೇಲೇ ಇದ್ರೆ ಏನೆಲ್ಲ ಅನರ್ಥ ಆಗುತ್ತೆ ಅಂತ ಗೊತ್ತಲ್ವಾ ನಿನಗೆ? ನನ್ನ ಮಗಳು ನಾವಿಲ್ಲಿ ತಲೆ ಎತ್ಕೊಂಡು ಓಡಾಡೋ ರೀತಿ ನಡ್ಕೊಂಡಿದ್ದಾಳ. ನಮ್ಮ ಮುಖಕ್ಕೆ ಮಸಿ ಬಳದ್ಬಿಟ್ಟಿದ್ದಾಳೆ. ಮಾರುತಿ, ಲೋ ರಾಜ, ಎದ್ದಳೋ, ಎಚ್ಚರ ಮಾಡ್ಕೊಳ್ಳೋ. ಇಲ್ಲಿ ಯಾರು ಇಲ್ಲ ಕಣೋ. ಅವಾಗ್ಲಿಂದ ನಾನು ಇದೀನಿ ಅಂತ ಹೇಳ್ತಿಲ್ವಾ? ಏನ್ ಅನ್ಕೊಂಡಿದ್ದೀನಿ ನಾನು? ಮಾರುತಿ, ಎಚ್ಚರ ಮಾಡ್ಕೊಳ್ಳೋ. ಇವ್ನು ಎದ್ದೇಳ್ಬೇಕು ಅಂದ್ರೆ ನನಗೆ ಏನಪ್ಪ ಮಾಡಬೇಕು? ಅಷ್ಟು ಗೊತ್ತಿಲ್ವಾ? ಇವ್ರ ಮುಖದ ಮೇಲೆ ನೀರು ಹಾಕಿದ್ರೆ ಹೇಳ್ತಾರೆ. ಒಂದಿಷ್ಟು ನೀರು ತಂದು ಮುಖದ ಮೇಲೆ ಹಾಕಿದ್ರೆ ಎಚ್ಚರ ಆಗ್ತಾನೆ. ಆದ್ರೆ ಈಗ ನೀರನ್ನ ಎಲ್ಲಿಂದ ತರೋದು? ಅಯ್ಯೋ, ನನ್ನ ಬೋರ್ಮೆ ಇದೆಯಲ್ಲ. ಅಲ್ಲೊಂದು ಬೋರ್ ಇದೆ, ಸುಡುಗಾಡು. ಇಲ್ಲಿ ತನಕ ಅದನ್ನು ಯಾರು ಬಳಸಿದ್ದೇ ಇಲ್ಲ. ಅದರಲ್ಲಿ ನೀರಿದೆಯೋ ಇಲ್ವೋ ವೇಸ್ಟ್. ಯಾರದು ವೇಸ್ಟ್ ಅಂತ ನನ್ನ ತಾನೇ ನೀರು ಕೊಟ್ಟಿದ್ದೀನಿ. ಬಂದೇ ಇರುವ ನಿಮಿಷ. ಮತ್ತೆ ಎಚ್ಚರ ಮಾಡ್ಕೊಳ್ಳೋ. ಎಲ್ಲಿಂದ ತರೋದು?
ಎದ್ದಳು ಬೇರೆ ಇನ್ನೆಲ್ಲಿಂದ ತರದಪ್ಪ. ಏನಿದು ಸೌಂಡು? ತನನ 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 ತನನ. ಆಗಲಿ ಅಲ್ಲಿ ನಿಂತ್ಕೊಂಡಿದ್ಯಾ? ನನ್ನ ಮುಖಕ್ಕೆ ನೀರು ಎರಚಿದವ್ರು ಯಾರು ಮಾಮ? ಅದು ಇದು ಭೂತದ ಕೆಲಸ ಮಾಮ. ಅಂಕಲ್, ನೀವು ಬಿಡೋದ್ರಿ ಅಂತ ನೀರಕ್ಕೆ ಎಚ್ಚರ ಮಾಡಿದ್ರೆ ಒಂದು ಥ್ಯಾಂಕ್ಸ್ ಹೇಳೋದು ಬೇಡವಾ? ನನ್ನ ಭೂತ ಅಂತೀರಾ? ಕೆಟ್ಟ ಅಂಕಲ್. ಅಯ್ಯಯ್ಯೋ, ಇದು ಭೂತದ ಕೈವಾಡನೆ. ಭೂತ ಇವನ ಮುಖಕ್ಕೆ ನೀರು ಹಾಕ್ತು ಅಂತ ಗೊತ್ತಾದರೆ ಇವನು ಮತ್ತೆ ಬಿದ್ದು ಹೋಗ್ತಾನೆ. ಈ ಮನೆ ಹೆಸರು ಹೇಳ್ಕೊಂಡು 4 ಕಾಸು ಮಾಡ್ಕೊಳ್ಳೋಕ್ಕೂ ಮಣ್ಣು ಬಿದ್ದು ಬಿಡುತ್ತೆ. ಮೊದಲು ನಮ್ಮ ಈ ಮಾರುತಿ ಬಾಯಿನ ಮುಚ್ಚಿಸ್ಬಿಡ್ಬೇಕು. ಮುಚ್ಚ ಬಾಯಿ. ಇಲ್ಲಿ ನನ್ನನ್ನು ಬಿಟ್ಟು ಬೇರೆ ಇನ್ಯಾರೋ ಇದ್ದಾರೆ. ನಾನೇ ಕಣೋ ನಿನಗೆ ನೀರನ್ನು ಎರಚಿದ್ದು. ಅಂಕಲ್, ಸುಳ್ಳು ಹೇಳ್ತೀರಾ? ನೀರಕ್ಕೆ ನಾನಲ್ವಾ? ಅಪ್ಪ ಅಮ್ಮ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ಕೊಟ್ಟಿಲ್ವಾ? ಅಜ್ಜು, ನಾನು ಎಂಥ ಕೆಲಸ ಮಾಡ್ತಾ ಇದ್ದೀನಿ? ತಪ್ಪಾಯಿತು. ನಾನು ಸುಳ್ಳು ಹೇಳಿದ್ದು ಆ ಭೂತಕ್ಕೆ ಕೇಳಿಸಿ ಅದು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ರೆ. ಓ ನನ್ನ ಕಾಣದ ಭೂತವೇ, ನನ್ನ ಕಡೆಯಿಂದ ತಪ್ಪಾಗ್ಬಿಟ್ಟಿದೆ. ಸುಳ್ಳು ಹೇಳಿಬಿಟ್ಟೆ, ಕ್ಷಮಿಸ್ಬಿಡು. ನನಗೇನು ಮಾಡಬೇಡ. ನನಗೆ ಥ್ಯಾಂಕ್ಸ್ ಬಿಟ್ಬಿಟ್ಟು ಅಪ್ಪೋದಕ್ಕೆ ಥ್ಯಾಂಕ್ಸ್ ಹೇಳ್ತೀರಾ? ನಿಮ್ಮ ಜೊತೆ ಮಾತಾಡೋದು ವೇಸ್ಟು. ನನ್ನ ಟೈಮ್ ಎಲ್ಲ ವೇಸ್ಟ್ ಆಯಿತು. ಆ ಭೂತ ನೀರು ಬೇಕು ಅಂತ ಕೇಳಿದ ತಕ್ಷಣನೇ ನೀರು ತಂದು ಕೊಡ್ತು. ಗಾಡಿನ ಸ್ವಲ್ಪ ತೆಗಿ ಅಂದರೆ ತೆಗಿಯುತ್ತಾ? ನೋಡೋಣ. ನೋಡಿ, ನೀವು ಯಾರೋ ಏನೋ ನನಗಂತೂ ಗೊತ್ತಿಲ್ಲ, ನೀರು ತಂದು ಕೊಟ್ರಿ. ಹಾಗೇನೆ ಮನೆ ಮುಂದೆ ನಿಂತಿರೋ ಗಾಡಿನ ಸ್ವಲ್ಪ ಮುಂದಕ್ಕೆ ಹಾಕ್ಬಿಟ್ಟಿದ್ರೆ ನಿಮಗೆ ಪುಣ್ಯ ಬರ್ತಾಯಿತ್ತು. ಚಿಕ್ಕಳತ್ತ ಕಾರ್ ತೆಗೆ ಅಂತಿದ್ರಲ್ವಾ? ನಾಚಿಕೆ ಆಗಲ್ವಾ? ನಾನು ತೆಗೆಯಲ್ಲ, ನೀವೇ ಬೇಕಾದ್ರೆ ತಕ್ಕೊಳ್ಳಿ. ಅದು ಬಂಗ್ಲೆನ ನೋಡೋದಕ್ಕೆ ಬಾಡಿಗೆ ಪಾರ್ಟಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದು ಹೊತ್ತಿನಲ್ಲಿ ಕಾರ್ ಇಲ್ಲೇ ಇದ್ರೆ ಚೆನ್ನಾಗಿರಲ್ಲ. ಮುಂದಕ್ಕೆ ಹಾಕೋದಕ್ಕೆ ಹೆಲ್ಪ್ ಮಾಡಿ ಪ್ಲೀಸ್. ಕಾರ್ ಆ ಕಡೆ ಇದ್ರೆ ಮನೆಗೆ ಯಾರು ಬರ್ತಾರಂತೆ. ಬರಲಿ. ನೀವು ದಯವಿಟ್ಟು ತಳ್ಳೋದಕ್ಕೆ ಸಹಾಯ ಮಾಡಬೇಕು. ಮಾಡ್ತೀರಲ್ವಾ? ನೀವು ಮಾಡ್ತೀರಾ, ನಂಗೆ ಗೊತ್ತು. ಅಮ್ಮ ಹೇಳ್ತಿದ್ದು ಯಾರಿಗಾರ ಹೆಲ್ಪ್ ಮಾಡಿದ್ರೆ ನಾನು ಒಳ್ಳೇದು ಮಾಡ್ತಾನೆ. ಯಾರ ಹತ್ರ ಮಾತಾಡ್ತಾ ಇದ್ಯಾ ಮಾಮ ನೀನು? ಅದು ನಿನ್ಗೇನಾದ್ರೂ ಭೂತ ಗಿತ ಮೆಟ್ಕೊಂಡಿದ್ಯಾ? ಭೂತ ಏನಾದ್ರು ಹೆಲ್ಪ್ ಮಾಡುತ್ತಾ? ಏನಾದ್ರು ಬರೀ ಕಿರಿಕೆ ಮಾಡೋದು. ನೋಡಿ, ಕಾರ್ ನಂಬರ್ ಹೆಲ್ಪ್ ಮಾಡ್ತೀನಿ, ಆದ್ರೆ ಇದೇ ಲಾಸ್ಟ್ ಹೆಲ್ಪ್. ಅಲ್ಲ ಮಾಮ, ಕಾರು ತಳ್ಳು ಅಂತ ಮುಂದೆ ಹೋಗ್ಬಿಡುತ್ತಾ? ಅದನ್ನ ನಾನು ಕೇಳ್ತಿರೋದು. ನಾನು ಚಿಕ್ಕೋಳಲ್ವಾ? ಈ ಕಾರನ್ನ ತೇಳಕ್ಕಾಗತ್ತಾ? ಆದ್ರೂ ಟ್ರೈ ಮಾಡಿ ನೋಡ್ತೀನಿ. ನೋಡಿ, ಇದೇ ಲಾಸ್ಟ್. ಗಣೇಶ, ಪ್ಲೀಸ್ ಕಾರ್ ಮುಂದಾಗ ಹೋಗಂಗ್ ಮಾಡಪ್ಪ.